ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ. ಹೇಗಿದ್ದೀರಾ ಎಲ್ರು? ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ಕುಕಿಂಗ್ ರೆಸಿಪಿ ಕಡಲೆಕಾಳು ಸಾಂಬಾರ್. ಸಿಂಪಲ್, ಕ್ವಿಕ್ ಅಂಡ್ ಈಸಿ ಆಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಕಡಲೆಕಾಳನ್ನ ಹಿಂದಿನ ದಿನ ರಾತ್ರಿ ನೆನೆ ಹಾಕೋಬೇಕು. ಮರುದಿನ ಬೆಳಗ್ಗೆ ನೀರು ಬಸ್ಕೊಂಡು ಕಡಲೆಕಾಳನ್ನೆಲ್ಲ ಕುಕ್ಕರಿಗೆ ತಕ್ಕೊಂಡು ಮುಳುಗೋ ಅಷ್ಟು ನೀರು ಹಾಕಿ 3 ವಿಷಲ್ ಕೂಗ್ಸಿಟ್ಕೊಂಡಿದ್ದೀನಿ. ಮೆತ್ತಗೆ ಚೆನ್ನಾಗಿ ಬೆಂದಿದೆ. ಈಗ ರುಬ್ಕೊಳ್ಳೋಕ್ಕೆ ಮಸಾಲೆ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ. ಈ ಸಾಂಬಾರ್ಗೆ ಮೇನ್ ಟೇಸ್ಟ್ ಬರೋದೇ ನಾವೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಸಾಲೆ ಖಾರ ರುಬ್ಕೊಂಡಿರ್ತೀವಿ ಅಂತ. ನಾನಿಲ್ಲಿ 3 ಚಮಚ ಖಾರದ ಪುಡಿ, 3 ಚಮಚ ಸಾಂಬಾರ್ ಪುಡಿ, 1 ಚಮಚ ಅರಿಶಿನ ಪುಡಿ, ಬೆಲ್ಲ, ಹುಣಸೆಹಣ್ಣು, 4 ಲವಂಗ, 2 ಚಕ್ಕೆ ಪೀಸ್, ರುಚಿಗೆ ತಕ್ಕಷ್ಟು ಅರಳುಪ್ಪು, ನಂತರ ಜೀರಿಗೆ. ಮೇನ್ ಇಂಗ್ರೀಡಿಯೆಂಟ್ ಅಂದರೆ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿ, 1 ಟೊಮೆಟೊ, 3 ಬೆಳ್ಳುಳ್ಳಿ. ದೊಡ್ಡ ಗಡ್ಡೆ ಇದ್ದರೆ ಒಂದೇ ಬೆಳ್ಳುಳ್ಳಿ ಯೂಸ್ ಮಾಡಿದ್ರೆ ಸಾಕು. ನಂದು ಚಿಕ್ಕ ಬೆಳ್ಳುಳ್ಳಿ ಇದ್ದು ಸೊ ನಾನು 3 ಜವಾರಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಖಾರ ರುಬ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಮಸಾಲೆ ರೆಡಿ. ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಮಸಾಲೆ ಎಲ್ಲ ಹಾಕಿ ಕಡಲೆಕಾಳು ಹಾಕ್ಕೊಂಡು ನೀವು ಒಂದೇ ಸತಿ 4 ವಿಷಲ್ ಕೂಡ ಕೂಗಿಸ್ಕೋಬೋದು. ಹಾಗೆ ಮಾಡಿದ್ರೆ ಕಡಲೆಕಾಳು ಸ್ವಲ್ಪ ಬೇಯೋದು ತುಂಬ ಟೈಮ್ ಹಿಡಿಯುತ್ತೆ ಅಂತ ನಾನು ಮುಂಚೆನೇ 3 ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಾಳನ್ನು. ಸೊ ಇವಾಗ ಎಲ್ಲ ಆ್ಯಡ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಯಾವುದೇ ಕಾಳಿನ ಸಾಂಬಾರು ಮಾಡಿದಾಗಲೂ ಇದ್ರ ಜೊತೆಯಲ್ಲಿ ಆಲೂಗಡ್ಡೆನೂ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು. ಈ ಕಾಳಿನ ಸಾಂಬಾರು ಮಾಡೋದಂತೂ ತುಂಬಾ ಸುಲಭ. ಏನಂದರೆ ಇಂಗ್ರೀಡಿಯೆಂಟ್ಸ್ ಜೋಡಿಸ್ಕೋಬೇಕು ಅಷ್ಟೇ. ಒಂದು ಸತಿ ರುಬ್ಕೊಂಡು ಕುಕ್ಕರ್ಗೆ ಇಟ್ಬಿಟ್ರೆ ಸಾಂಬಾರು ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಘಮ ಅಂತ ಇದೆ. ನಾವು ಎಲ್ಲ ಮಸಾಲೆ ಪದಾರ್ಥಗಳನ್ನು ರುಬ್ಕೊಂಡು ಹಾಕ್ಕೊಂಡಿರೋದಕ್ಕೆ ತುಂಬ ರುಚಿಯಾಗಿ ಬಂದಿದೆ ಸಾಂಬಾರು. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನಕ್ಕೆ, ಮೇನ್ ಅಂದರೆ ಮುದ್ದೆಗೆ, ರಾಗಿ ಮುದ್ದೆಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ ಇತ್ತು. ತುಂಬ ರುಚಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ನಳಪಾಕ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ ಈ ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ಸಾಂಬಾರ್ ಮಾಡಿದ್ವಿ ಅಂತ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಷಿಯಸ್ ಟೈಮ್. ಲಾಟ್ಸ್ ಆಫ್ ಲವ್. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್ಡ್. ಇನ್ನಷ್ಟು ವಿಡಿಯೋಸ್ಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.